ಅಲ್ಲ ಅದು ಹೆಂಗೆ ಅಂತ. ಇನ್ನು ಬಿಗ್ ಬಾಸ್ ಸೀಸನ್ 12 ಮುಗ್ದು ಎಷ್ಟು ಒಂದು 6 ತಿಂಗಳೂ ಆಗಿಲ್ಲ, ಆಗಲೇ ಬಿಗ್ ಬಾಸ್ ಸೀಸನ್ 13ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನು ಗುರು, ಏನು ಬಿಗ್ ಬಾಸ್ ಅವರು ಹೆಂಗಿದ್ರು ಫಾರ್ಮಲ್ಲಿ ಇದ್ದೀವಿ, ಫುಲ್ಲು ಕ್ರೇಜಲ್ಲಿ ಇದ್ದೀವಿ, ಬ್ಯಾಕ್ ಟು ಬ್ಯಾಕ್ ಅತ್ತೆ ಹೊಡೆದು ಬಿಡೋಣ, 6 ತಿಂಗಳಿಗೆ ಒಂದೊಂದು ಶೋ ಹೊಡೆದು ಬಿಡೋಣ ಅಂತ ಏನಾರು ಅನ್ಕೊಂಬಿಟ್ಟವ್ರ, ಏನು ಗೊತ್ತಾಯ್ತಲ್ಲ. ಆಲ್ರೆಡಿ ನೆಕ್ಸ್ಟು ಬಿಗ್ ಬಾಸ್ ಸೀಸನ್ 13 ಲೋಗೋ ರಿವೀಲ್ ಮಾಡಿದ್ದಾರೆ. ಈ ಸತಿ ಫಾಸ್ಟಾಗಿ ಬರ್ತಾಯಿದ್ವಿ ಏನೋ ಬೇರೆ ಪ್ಲ್ಯಾನಿಂಗಲ್ಲಿ ಅಂತ. ಏನು 200 ದಿನ ಯಾರ ಮಾಡೋಕ್ಕವರು, ಏನು 200 ದಿನ 300 ಇಲ್ಲ 1 ವರ್ಷ ಓಡಿಸ್ಬಿಡ್ತಾರೋ ಬಿಗ್ ಬಾಸು ಅಂತ. ಅಲ್ಲ, ನನಗೆ ಇನ್ನೊಂದು ಏನು ಡೌಟ್ ಅಂದರೆ, ಸುದೀಪ್ ಸರು ಆಯಿತು ಬಿಡಪ್ಪ, ಹೋದ ವರ್ಷ ಬಿಗ್ ಬಾಸ್ ಮ್ಯಾನೇಜ್ ಮಾಡಿಕೊಂಡು ಒಂದು ಮೂವಿ ಎಲ್ಲ ಮಾಡಿದ್ದಾರೆ. ಈ ವರ್ಷ 4 ಮೂವಿ ಅವ್ರದ್ದು ಲೈನಪ್ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಎಲ್ಲ ಬರ್ತದೆ. ಸೊ ಇನ್ನು BRBದು ಶೂಟಿಂಗ್ ಸ್ಟಾರ್ಟ್ ಆಗಬೇಕು, ಹಾಗೆ ಅದ್ಯಾವುದೋ ರೋಮ್ ರೋಲಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ. ಇದ್ರ ಮಧ್ಯ ಇಷ್ಟು ಬೇಗ ಸೀಸನ್ನ ಸ್ಟಾರ್ಟ್ ಮಾಡಿದ್ರೆ ಸೊ ಹೆಂಗೆ ಗುರು, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಗುರು ಸುದೀಪ್ ಸರ್? ಇವಾಗಿನ್ನು CCL ಮುಗ್ದಿದೆ, ಇವಾಗ IPL ನೋಡ್ಕೊಂಡು ಬಂದಿರ್ತಾರೆ, RCB ಗೆದ್ದಿದೆ, ಇನ್ನೇನು IPL ಅಂತ ಅವ್ರು ಮಿಸ್ ಮಾಡೋಕ್ಕೋಗಲ್ಲ, ಯಾಕಂದರೆ ಕ್ರಿಕೆಟ್ನ ಅಷ್ಟು ಇಷ್ಟಪಡೋರು ಅವರು. ಅಂಥದ್ರಲ್ಲಿ ಇಷ್ಟು ಬೇಗ ಮತ್ತೆ ಇನ್ನೊಂದು ಸೀಸನ್ 6 ತಿಂಗಳಲ್ಲಿ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಅಂದರೆ ಹೆಂಗರು ಇದೆಲ್ಲ? ಏನು ಬಿಗ್ ಬಾಸ್ ಎಲ್ಲ ಕಲರ್ಸ್ ಅವ್ರು ಏನು ಅಂದ್ಕೊಂಡವ್ರೆ, ಏನು ಸುಮ್ಮನೆ ಬಿಗ್ ಬಾಸ್ ಹಾಕೊಂಡು ಹೊಡಿತಾರಣ ಅಂತ ಏನಾರು ಅಂದ್ಕೊಬಿಟ್ಟವ್ರೆ ಏನು? ಸೊ ಹೋದ ಸೀಸನ್ ಅಂತೂ ಒಂದು ಮ್ಯಾಜಿಕಲ್ ಸೀಸನ್ ಅಂತ ಹೇಳ್ಬೋದು. ಗಿಲ್ಲಿ ಅವ್ರಿಗೆ ಹೇಳ್ತೀನಲ್ಲ, ಯಾರಿಗೂ ಸಿಗಲ್ಲ ಗುರು ಆ ಥರ ಫ್ಯಾನ್ ಬೇಸ್, ಆ ಥರ ಒಂದು ಕ್ರೇಜ್. ಸೊ ಅವರು ಊಹೆನೂ ಮಾಡ್ಕೊಳಕ್ಕಾಗಿರಲ್ಲ, ಆ ರೇಂಜ್ಗೆ ಹೊರಟೋಗ್ಬಿಟ್ರು ಗಿಲ್ಲಿ ಅವರು. ಸೊ ಈ ಸೀಸನ್ನು ಇಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೋಪ್ ಅವರು ಅಂದ್ಕೊಂಡಿರ್ಬೋದು ಹೋದ ಸೀಸನ್ನು, ಅದೇ ಹೋದ ಸೀಸನ್ನು, ಅದರಿಂದಿನ ಹೋದ ಸೀಸನ್ ನೋಡ್ತಾ ಹೋದರೆ ಲಾಸ್ಟ್ ಒಂದು 3 ಸೀಸನ್ಸ್ ಇದೆಯಲ್ಲ, ಬೇರೆನೇ ಬಿಗ್ ಬಾಸ್ ಆಗಿದೆ ಇದು, ಆಯಿತಾ? ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಆಗಿದೆ. ಬರ್ತಾ ಬರ್ತಾ ಸೀಸನ್ನಿಂದ ಸೀಸನ್ಗೆ ತುಂಬ ಕ್ರೇಜ್ ಜಾಸ್ತಿನೇ ಆಗ್ತಾ ಹೋಗ್ತದೆ ಹೊರತು ವೋಟಿಂಗ್ ನಾವು ಬರೀ ಜಸ್ಟ್ ವೋಟಿಂಗ್ಸಲ್ಲಿ ನೋಡ್ಬೋದು. ಹನುಮಂತ ಅಣ್ಣಂಗೆ ಬಂದಿದ್ದು 6 ಕೋಟಿನೋ 7 ಕೋಟಿನೋ ವೋಟ್ ಬಂದಿದ್ರೆ, ಗಿಲ್ಲಿ ಅವ್ರಿಗೆ ಹತ್ತತ್ರ 30 ಕೋಟಿ ವೋಟ್ ಎತ್ತಾಕೊಂಬಿಟ್ರು. ಸೊ ಆ ಲೆವೆಲ್ಗೆ ನೆಕ್ಸ್ಟ್ ಕ್ರೇಜ್ ಆಗ್ತಾ ಹೋಗ್ತದೆ. ಸೊ ಈ ಸೀಸನ್ ಇಷ್ಟು ಬೇಗ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ನೋಡುವ ಏನು ಕತೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವಾಗೆಲ್ಲ ಸ್ಟಾರ್ಟ್ ಆಗುತ್ತೆ, ಇವ್ರು ಬರ್ತಾರೆ ಬಿಗ್ ಬಾಸ್ಗೆ, ಇವರು ಬರ್ತಾರೆ. ಇನ್ನೊಂದು ಕಡೆ ಒಂದು ಗುಂಪಿದೆ, ಆಯಿತಾ? ಈ ಮುಕ್ಕು ಆಮೇಲೆ ಈ ಯಾರು ಅವರಲ್ಲ, ಇವರೆಲ್ಲ ಸ್ಟಾರ್ಟ್ ಮಾಡ್ಕೊಂಬರ್ತಾರೆ ಅಂದರೆ ಒಂದು ಚಾನ್ಸ್ ಬಿಗ್ ಬಾಸಿಗೆ ಕರೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇನ್ನೆಲ್ಲ ಸ್ಟಾರ್ಟ್ ಆಯ್ತು ಹೋಗ್ರು. ನಾನು ಅಂದ್ಕೊಂಡಿದ್ದೆ ಇನ್ನೂ ಒಂದು 2-3 ತಿಂಗಳು ಏನಿಲ್ಲ, ಸೊ ನೆಕ್ಸ್ಟು ಬಿಗ್ ಬಾಸ್ ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇದು ನೆಕ್ಸ್ಟ್ ಲೆವೆಲ್ ಸರ್ಪ್ರೈಸ್ ಎಲ್ಲರಿಗೂ. ಸೊ ನೋಡುವ ಏನಾಗುತ್ತೆ, ಏನು ಕತೆ, ಬಿಗ್ ಬಾಸ್ಗೆ ಯಾರು ಬರ್ತಾರೆ ಈ ಸೀಸನ್, ಯಾವ್ಯಾವ ಥರ ಮಜಾ ಕೊಡ್ತಾರೆ, ಯಾವ ಥರ ಮಜಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಸೀಸನ್ನ ಕಂಪ್ಲೀಟ್ ರಿವ್ಯೂ ಮಾಡೋಕ್ಕೆ ಕಾಯ್ಕೊಂಡು ಕೂತಿರ್ತೀನಿ. ಸೊ ಒಂದು ಸಿಂಗಲ್ ಎಪಿಸೋಡ್ನು ಬಿಡಬಾರ್ದು ಈ ಸೀಸನ್ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಎಪಿಸೋಡ್ಸ್ನು ರಿವ್ಯೂ ಮಾಡಬೇಕಂತ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.